ಪ್ರೊಟೆಸ್ಟ್ಗೆ ಮುಂದಾಗಿದ್ದಾರೆ. ತಮಿಳುನಾಡಿಗೆ ನೀರು ಬಿಡದಂತೆ ಆಗ್ರಹಿಸಿ ಈ ಒಂದು ಬಂದನ್ನು ಹಮ್ಮಿಕೊಳ್ಳಲಾಗಿದೆ. ಮಂಡ್ಯ ನಗರದ ಕನ್ನಡ ಸೇನೆಯಿಂದ ಈಗ ಬೈಕ್ ಜಾಥಾ ಕೂಡ ಇದೆ. ಬಂದ್ಗೆ ಬೆಂಬಲ ಕೋರೋದಕ್ಕೆ ಹೋರಾಟಗಾರರು ಮುಂದಾಗಿದ್ದಾರೆ. ಪ್ರಮುಖ ಬೀದಿಗಳಲ್ಲಿ ಬೈಕ್ ಜಾಥಾ ಕೂಡ ನಡೀತಾ ಇದೆ. ತಮಿಳುನಾಡಿಗೆ ನೀರು ಬಿಡಬಾರದು ಅಂತ ಈ ರೀತಿಯ ಒಂದು ನಿರ್ಧಾರವನ್ನು ಕೈಗೊಂಡಿದ್ದಾರೆ. ಹೀಗಾಗಿ ಒಂದು ಕಡೆ ಮಂಡ್ಯ ನಗರಕ್ಕೆ ಪ್ರತಿಭಟನಾಕಾರರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿದಂತೆ ಪೊಲೀಸರು ಕಟ್ಟೆಚ್ಚರ ವಹಿಸಿದ್ದಾರೆ. ಈಗ ಇನ್ನೊಂದು ಕಡೆ ನೀವು ಗಮನಿಸ್ತಾ ಇದ್ದೀರಿ, ಕನ್ನಡ ಪರ ಸಂಘಟನೆಗಳ ಕಾರ್ಯಕರ್ತರು ಬೈಕ್ನಲ್ಲಿ ಸಂಚರಿಸ್ತಾ ಅಂಗಡಿ ಮಾಲೀಕರು ಹಾಗೂ ವ್ಯಾಪಾರಸ್ಥರಿಗೆ ಬಂದ್ಗೆ ಬೆಂಬಲ ನೀಡುವಂತೆ ಮನವಿಯನ್ನು ಮಾಡ್ತಾ ಇದ್ದಾರೆ. ಈಗ ತಮಿಳುನಾಡಿಗೆ ಕಾವೇರಿ ನೀರು ಹರಿಸೋದನ್ನು ವಿರೋಧಿಸಿ ಇಂದು ಕರ್ನಾಟಕ ಬಂದ್ಗೆ ಕರೆ ನೀಡಿರತಕ್ಕಂಥ ಹಿನ್ನೆಲೆಯಲ್ಲಿ ಮಂಡ್ಯದಲ್ಲೂ ಕೂಡ ಹೋರಾಟದ ಕಾವು ಮುಂದುವರೆದಿದೆ ಅಂತಲೇ ಹೇಳಬಹುದು. ಬಂದ್ಗೆ ಬೆಂಬಲ ಸೂಚಿಸುವಂತೆ ಮನವಿ ಮಾಡೋದಕ್ಕೆ ಮಂಡ್ಯ ನಗರದ ಕನ್ನಡ ಸೇನೆ ಕಾರ್ಯಕರ್ತರು ಬೈಕ್ ಜಾಥಾವನ್ನು ನಡೆಸ್ತಾ ಇದ್ದಾರೆ. ನಗರದ ಪ್ರಮುಖ ಬೀದಿಗಳಲ್ಲಿ ಬೈಕ್ಗಳಲ್ಲಿ ಸಂಚರಿಸ್ತಿರ್ತಕ್ಕಂಥ ಹೋರಾಟಗಾರರನ್ನು ನೀವು ನೋಡಬಹುದು. ಅಂಗಡಿ ಮುಂಗಟ್ಟುಗಳ ಮಾಲೀಕರು ಹಾಗೂ ಸಾರ್ವಜನಿಕರಲ್ಲಿ ಬಂದ್ಗೆ ಬೆಂಬಲ ನೀಡಿ ಅಂತ ಮನವಿಯನ್ನು ಕೂಡ ಮಾಡ್ಕೊಳ್ತಾ ಇದ್ದಾರೆ. ಇನ್ನು ಕಾವೇರಿ ನೀರಿನ ವಿಚಾರದಲ್ಲಿ ರಾಜ್ಯದ ರೈತರ ಹಿತ ಕಾಪಾಡಬೇಕು, ತಮಿಳುನಾಡಿಗೆ ನೀರು ಹರಿಸ್ತಕ್ಕಂಥ ನಿರ್ಧಾರವನ್ನು ವಿರೋಧಿಸಬೇಕು ಅಂತಕ್ಕಂಥ ಒಂದು ಆಗ್ರಹದೊಂದಿಗೆ ಈ ಬೈಕ್ ಜಾಥಾ ನಡೀತಾ ಇದೆ. ನಗರದ ಪ್ರಮುಖ ರಸ್ತೆಗಳಲ್ಲಿ ಹೋರಾಟಗಾರರು ಬೈಕ್ಗಳಲ್ಲಿ ಸಂಚರಿಸ್ತಿರತಕ್ಕಂಥ ಹಿನ್ನೆಲೆಯಲ್ಲಿ ಮಂಡ್ಯದಲ್ಲಿ ಕಾವೇರಿ ಹೋರಾಟದ ಒಂದು ವಾತಾವರಣ ಏನಿದೆ, ಆ ಒಂದು ವಾತಾವರಣ ಮತ್ತಷ್ಟು ಬಿಸಿಯಾಗಿದೆ. ಇದ್ರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಮಂಡ್ಯ ಪ್ರತಿನಿಧಿ ರವಿ ಲಾಲಿಪಾಳಿ ಅವರು. ಲೈವಲ್ಲಿ ಜಾಯ್ನ್ ಆಗಿದ್ದಾರೆ. ಈಗ ಮಂಡ್ಯದ ಪರಿಸ್ಥಿತಿ ಯಾವ ರೀತಿ ಇದೆ, ಬೆಂಬಲ ಯಾವ ರೀತಿ ಸಿಗ್ತಾ ಇದೆ ಆ ಭಾಗದಲ್ಲಿ ಅಂತ? ಪ್ರಮೋದ್, ಏನು ತಾವು ಹೇಳಿದಾಗೆ ಇವತ್ತು ಕರೆ ನೀಡಿರ್ತಕ್ಕಂಥ ಕರ್ನಾಟಕ ಬಂದ್ಗೆ ಮಂಡ್ಯದಲ್ಲಿ ಬಂದನ್ನ ಯಶಸ್ವಿಗೊಳಿಸಬೇಕು ಅನ್ನೋ ನಿಟ್ಟಿನಲ್ಲಿ ಈಗಾಗಲೇ ಎಲ್ಲ ಬಹುತೇಕ ಸಂಘಟನೆಗಳು ಬೆಂಬಲವನ್ನ ಕೊಟ್ಟಿದೆ. ರೈತ ಸಂಘಟನೆ ಇರ್ಬೋದು, ಮತ್ತೆ ದಲಿತ ಪರ ಸಂಘಟನೆ ಇರ್ಬೋದು, ಕನ್ನಡ ಪರ ಸಂಘಟನೆಗಳು, ಮತ್ತೆ ಇತರ ಕಾರ್ಮಿಕ ಹೋರಾಟ ಸಮಿತಿಯ ಎಲ್ಲಾ ಸಂಘಟನೆಗಳು ಬೆಂಬಲವನ್ನ ಘೋಷಣೆ ಮಾಡಿದೆ. ಆದ್ರೆ ಬೆಳಿಗ್ಗೆ ಆಗ್ತಿದ್ದಂಗೆನೆ ಒಂದಷ್ಟು ಸಂಘಟನೆಗಳು, ಕನ್ನಡ ಪರ ಸಂಘಟನೆಗಳು ಈಗಾಗಲೇ ಮಂಡ್ಯದ ಸಂಜೆಯ ವೃತ್ತದ ಬಳಿ ಆಗಮಿಸಿ ಪ್ರತಿಭಟನೆಯನ್ನ ಮಾಡಿದ್ದಾರೆ. ಅಂದ್ರೆ ಸಹಜವಾಗಿ ಮಂಡ್ಯದಲ್ಲಿ ವ್ಯಾಪಾರ ಮತ್ತೆ ಇತರ ಚಟುವಟಿಕೆಗಳು ಆರಂಭ ಆಗ್ತಕ್ಕಂಥದ್ದೇ ಇಷ್ಟೊತ್ತ ಮೇಲೆ, ಅಂದ್ರೆ 9:30-10 ಗಂಟೆ ಮೇಲೆ ಒಂದಷ್ಟು ವ್ಯಾಪಾರ ಮುಗ್ಗಟ್ಟುಗಳೆಲ್ಲ ಆರಂಭ ಆಗ್ತದೆ ಚಟುವಟಿಕೆಗಳು. ಆ ನಿಟ್ಟಿನಲ್ಲಿ ಹೋರಾಟಗಾರರು ನಿನ್ನೆ ಒಂದಷ್ಟು ಎಲ್ಲಾ ವರ್ತಕರ ಬಳಿ, ಅಂದ್ರೆ ಅಂಗಡಿಗಳಿಗೆ ತೆರಳಿ ನಾಳೆಗೆ ಬೆಂಬಲವನ್ನ ಕೊಡಬೇಕು, ಅಂಗಡಿ ಮುಗ್ಗಟ್ಟುಗಳನ್ನ ಮುಚ್ಚಬೇಕು ಅನ್ನೋ ನಿಟ್ಟಿನಲ್ಲಿ ಮನವಿ ಮಾಡ್ಕೊಂಡಿದ್ದಾರೆ. ಆದ್ರೆ ಆ ಮನವಿಗೆ ಯಾವ ರೀತಿ ಸ್ಪಂದಿಸ್ತಾರೆ ಜನಗಳ ಅಥವಾ ವರ್ತಕರು ಅಂತಕ್ಕಂಥದ್ನ ಕಾದ್ ನೋಡ್ಬೇಕಾಗತ್ತೆ ಇನ್ ಸ್ವಲ್ಪ ಹೊತ್ತಿನಲ್ಲಿ. ಯಾಕೆಂದ್ರೆ ಇದು ಹಳಿವು ಉಳಿವಿನ ಪ್ರಶ್ನೆ. ಕಾವೇರಿ ನೀರು ನಮ್ದು ಅಂತ ಹೇಳಿ ಮೊದ್ಲಿಂದನೂ ಹೇಳ್ಕೊಂಡ್ ಬರ್ತಾ ಇದೀವಿ. ಆದ್ರೆ ಪ್ರತಿ ಬಾರಿನೂ ಅಂದ್ರೆ ಕಾವೇರಿ ನೀರು ನಿರ್ವಹಣಾ ಮಂಡಳಿ ಅಥವಾ ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರ, ಈ ಎರಡೂಗಳಲ್ಲೂ ಕರ್ನಾಟಕಕ್ಕೆ ಅನ್ಯಾಯ ಆಗ್ತಾನೆ ಬರ್ತಾ ಇದೆ. ಅದು ಮತ್ತೆ ಇವತ್ತು ಮುಂದುವರೆದಿದೆ. ಈಗ ಮತ್ತೆ 12 TMC ನೀರು ಬಿಡ್ಲಿಕ್ಕೆ ಹೇಳಿದ್ದಾರೆ. ಹೀಗಾಗಿ ಈ ನೀರನ್ನ ಬಿಟ್ಟಿದ್ದೆ ಆದ್ರೆ ನಮ್ಮ ಪರಿಸ್ಥಿತಿ ಏನು ಅಂತಕ್ಕಂಥದ್ದು ಹೋರಾಟಗಾರರ ಪ್ರಶ್ನೆ ಆಗಿದೆ. ಹೀಗಾಗಿ ಇವತ್ತು ಆ ಒಂದು ಆದೇಶವನ್ನ ಖಂಡಿಸಿ ಕರ್ನಾಟಕ ಬಂದ್ಗೆ ಕರೆ ನೀಡಿರ್ತಕ್ಕಂಥದ್ದು. ಹೀಗಾಗಿ ಕರ್ನಾಟಕ ಬಂದನ್ನ ಯಶಸ್ವಿಗೊಳಿಸೋ ನಿಟ್ಟಿನಲ್ಲಿ ಎಲ್ಲಾ ಕನ್ನಡ ಪರ ಸಂಘಟನೆ ಮತ್ತೆ ಹೋರಾಟಗಾರರು ಒಂದ್ ಕಡೆ ಕಾರ್ಯೋನ್ಮುಖರಾಗಿದ್ದಾರೆ. ಇನ್ನೊಂದಷ್ಟು ಚಟುವಟಿಕೆಗಳೆಲ್ಲ ನಡೀತಾ ಇದೆ. ಆದ್ರೆ ಅದಕ್ಕೆ ಪೂರ್ವಕವಾಗಿ ಜಿಲ್ಲಾಡಳಿತ ಅದಕ್ಕೂ ಏನೋ ಯಾವುದೇ ರೀತಿಯಾದ ಅಹಿತಕರ ಘಟನೆಗಳು ನಡೀಬಾರ್ದು ಅನ್ನೋ ನಿಟ್ಟಿನಲ್ಲಿ ಒಂದಷ್ಟು ಅಲರ್ಟ್ ನ ಮಾಡ್ಕೊಂಡಿದ್ದಾರೆ. ಅಂದ್ರೆ ಜಿಲ್ಲೆಗೆ, ಅಂದ್ರೆ ಕೇಂದ್ರ ಸ್ಥಾನಕ್ಕೆ ಬರ್ತಕ್ಕಂಥ ಜನಗಳ ಮೇಲೆ ಕಣ್ಣಿಡ್ಲಿಕ್ಕಾಗಿ ಮಂಡ್ಯ ಜಿಲ್ಲೆ ಅಂದ್ರೆ ನಗರವನ್ನ ಪ್ರವೇಶ ಮಾಡ್ತಕ್ಕಂಥ ಸ್ಥಳದಲ್ಲಿ ಹೆಚ್ಚಿನ ಪೊಲೀಸ್ ಬಂದೋಬಸ್ತ್ ಮಾಡಲಾಗಿದೆ. ಜೊತೆಗೆ ಏನಾದ್ರೂ ಅನುಮಾನಾಸ್ಪದ ಕಂಡು ಬಂದ್ರೆ ಅವ್ರ ಮೇಲೆ ನಿಗಾ ವಹಿಸಲಿಕ್ಕೂ ಕ್ರಮ ಕೈಗೊಳ್ಳಲಾಗಿದೆ. ಜೊತೆಗೆ ಮಂಡ್ಯ ನಗರದಲ್ಲೂ ಆಯಾ ಕಟ್ಟಿನ ಸ್ಥಳದಲ್ಲಿ ಹೆಚ್ಚಿನ ಪೊಲೀಸರನ್ನ ನಿಯೋಜನೆ ಮಾಡೋದ್ರ ಮೂಲಕ ಯಾವುದೇ ರೀತಿಯ ಅಹಿತಕರ ಘಟನೆ ನಡೀಬಾರ್ದು ಅನ್ನೋ ನಿಟ್ಟಿನಲ್ಲಿ ಕ್ರಮ ಕೈಗೊಳ್ಳಲಾಗಿದೆ. ಇನ್ನೊಂದ್ ಕಡೆ ಜಿಲ್ಲಾಡಳಿತ ಮುಂಜಾಗ್ರತಾ ಕ್ರಮವಾಗಿ ಜಿಲ್ಲೆನಲ್ಲಿ ಏನ್ ಮದ್ಯ ಮಾರಾಟವನ್ನ ನಿಷೇಧ ಮಾಡಿ ಈಗಾಗಲೇ ಆದೇಶವನ್ನ ಜಾರಿ ಮಾಡಿದೆ. ಹಿಂಗಾಗಿ ಅಂದ್ರೆ ಈಗ ಕಾವೇರಿ ಹೋರಾಟ ಅಂತಕ್ಕಂಥದ್ದು ನಿಧಾನಕ್ಕೆ ಒಂದು ಕಿಚ್ಚನ್ನ ಪಡ್ಕೋತಾ ಇದೆ. ಆ ಕಿಚ್ಚು ಇನ್ನೊಂದ್ ಸ್ವಲ್ಪ ಹೊತ್ತಿನಲ್ಲಿ ಇನ್ ಸ್ವಲ್ಪ ಜಾಸ್ತಿ ಆಗ್ತಾ ಹೋಗುತ್ತೆ. ಹೀಗಾಗಿ ಈ ಹೋರಾಟ ಅಥವಾ ಬಂದ್ಗೆ ಜನ ಯಾವ ರೀತಿ ಸ್ಪಂದಿಸ್ತಾರೆ, ಬಂದು ಯಶಸ್ವಿ ಆಗುತ್ತಾ ಅಥವಾ ಬಂದು ಏನು ಬರೀ ಮಾತುಗಷ್ಟೇ ಘೋಷಣೆಗೆ ಮಾತ್ರ ಸೀಮಿತ ಆಗುತ್ತಾ ಅಂತಕ್ಕಂಥದ್ದು ಇನ್ ಸ್ವಲ್ಪ ಹೊತ್ತಿನಲ್ಲಿ ಗೊತ್ತಾಗುತ್ತೆ. ಪ್ರಮೋದ್, ಇನ್ನು ಮಂಡ್ಯದಲ್ಲಿ ಕನ್ನಡ ಸೇನೆಯ ಬೈಕ್ ಜಾಥಾಗೆ ಎಷ್ಟು ಜನ ಹೋರಾಟಗಾರರು ಭಾಗಿಯಾಗಿದ್ದಾರೆ ಆ ಒಂದು ಜಾಥಾದಲ್ಲಿ? ಇನ್ನು ಸಾರ್ವಜನಿಕರ ಹಾಗೂ ವ್ಯಾಪಾರಸ್ಥರ ಒಂದು ಪ್ರತಿಕ್ರಿಯೆ ಯಾವ ರೀತಿ ಇದೆ ಅಂತ?
ನಾನು ತಮ್ಗಾಗ್ಲೇ ನಿನ್ನೆನೆ ಒಂದಷ್ಟು ಜಾಗೃತಿಯನ್ನ ಮೂಡಿಸ್ತಕ್ಕಂಥ ಪ್ರಯತ್ನ ಮಾಡಿದ್ರು ಇದೇ ಕನ್ನಡ ಸೇನೆ ಮತ್ತೆ ಇನ್ನಷ್ಟು ಕನ್ನಡ ಪರ ಸಂಘಟನೆಗಳೆಲ್ಲರೂ ಕೂಡ ಮಂಡ್ಯ ನಗರದಲ್ಲಿ ಇರ್ತಕ್ಕಂಥ ಪ್ರಮುಖ ರಸ್ತೆಗಳೇನಿದೆ ವಿ ರೋಡ್ ಇರ್ಬೋದು ಮತ್ತೆ ಮಾರ್ಕೆಟ್ ಬೀದಿ ಇರ್ಬೋದು ಈ ರಸ್ತೆಗಳಿಗೆ ತೆರಳಿ ಒಂದಷ್ಟು ಅವೇರ್ನೆಸ್ ಮೂಡಿಸ್ಬೇಕು, ನಾಳೆಗೆ ಅಂಗಡಿ ಮುಗ್ಗಟ್ಟುಗಳನ್ನ ತೆರಿಬಾರ್ದು ಅಂತೇಳಿ ಘೋಷಣೆ ಮಾಡಿದ್ರು, ಅಂದ್ರೆ ಮನವಿ ಮಾಡ್ಕೊಂಡಿದ್ರು. ಅದಕ್ಕೆ ಪೂರಕವಾಗಿ ಇವತ್ತು ಬೆಳಗ್ಗೆ ಏನು ತಮ್ಮ ಅಂಗಡಿಗಳ ಹತ್ರ ಅಂದ್ರೆ ನಿನ್ನೆನೆ ಬಂದು ಮನವಿ ಮಾಡಿದ್ವಿ, ಹಂಗೂ ನೀವು ಯಾಕೆ ತಗೊಂಡಿದ್ರಿ ಅಂತಕ್ಕಂಥದ್ದು ಇನ್ ಕೇಸ್ ಯಾರಾದ್ರೂ ಓಪನ್ ಮಾಡಿದ್ದು ಅಂದ್ರೆ ಅವ್ರಿಗೆ ಯಾವ್ದೇ ಕಾರಣಕ್ಕೂ ಅಂಗಡಿಯನ್ನ ತೆರಿಬಾರ್ದು ಅನ್ನೋ ನಿಟ್ಟಿನಲ್ಲಿ ಮನವಿಯನ್ನ ಉಳಿಸ್ತಾ ಇದ್ದಾರೆ. ಅಂದ್ರೆ ಈಗ ನಗರಾದ್ಯಂತ ಒಂದಷ್ಟು ಓಡಾಟವನ್ನ ಮಾಡ್ತಾ ಇದ್ದಾರೆ. ಏನೇ ಆಗ್ಲಿ ಈ ಒಂದು ಬಂದನ್ನ ಯಶಸ್ವಿ ಮಾಡ್ಬೇಕು ಅನ್ನೋ ನಿಟ್ಟಿನಲ್ಲಿ ಕನ್ನಡ ಪರ ಹೋರಾಟಗಾರರು ಯತ್ನವನ್ನ ಮುಂದುವರಿಸ್ತಾ ಇದ್ದಾರೆ. ಆದ್ರೆ ಜನಗಳು ಅಷ್ಟೇ ಪೂರಕವಾಗಿ ಸ್ಪಂದಿಸಿದ್ರೆ ಖಂಡಿತ ಈ ಬಂದು ಯಶಸ್ವಿ ಅಂತ ಆಗುತ್ತೆ. ಆದ್ರೆ ಬರೀ ಹೇಳಿಕೆಗಷ್ಟೇ ಅಥವಾ ಘೋಷಣೆಗಷ್ಟೇ ಏನಾದ್ರು ಸೀಮಿತ ಆದ್ರೆ ಬಂದು ಹೇಳಿಕೆಗಷ್ಟೇ ಸೀಮಿತ ಆಗ್ತಕ್ಕಂಥ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಪ್ರಮೋದ್, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ರವಿ.